ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾವಾಗ ಒಂದು ಸಾಯಂಕಾಲ ಅನ್ನುವಷ್ಟರಲ್ಲಿ ಒಂದು ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೋ ಅಬೌಟ್ BSc BPT BPO ಅಂದ ತಕ್ಷಣ ಎಷ್ಟೊಂದು ಹುಡುಗರಿಗೆ ಕನ್ಫ್ಯೂಷನಲ್ಲಿದ್ದಾರೆ. ಆ್ಯಂಡ್ ಇದ್ರ ರಿಲೇಟೆಡ್ ಆಗಿಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ, ಬಟ್ ಅದು ಕೂಡ ಎಷ್ಟೊಂದು ಜನಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಆ್ಯಂಡ್ ನನಗೂ ಕೂಡ ಡೌಟ್ಸ್ ಇತ್ತು ಸಮ್ಮೋನ್. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂತಂದರೆ, ನಿಮ್ಮ ಒಂದು ಏನೇನೆಲ್ಲ ಡೌಟ್ಸ್ ಇತ್ತು ಲೈಕ್ ಏನಪ್ಪ ಅಂತಂದರೆ, ಆ ಒಂದು PDF ಅಲ್ಲಿ CET ನಂಬರ್ ಅಂತ ಇದೆ, ಮತ್ತು ಎಷ್ಟೊಂದು ಪೇಜಸ್ ಇದ್ದಾವೆ, ಇಷ್ಟೊಂದು ಏನಕ್ಕೆ ಕೊಟ್ಟರು ಕೇದವರು, ಆ್ಯಂಡ್ ಇಲ್ಲಿ ಏನಕ್ಕೆ ಬಂತು, ಎಲ್ಲನೂ ಕನ್ಫ್ಯೂಷನಲ್ಲಿದ್ದರೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಮಾಡ್ತೀನಿ. ಆ್ಯಂಡ್ ನೋಡಿರಿ, ಫಸ್ಟ್ ಆಫ್ ಆಲ್ ಏನೋ ಒಂದು ನಮ್ಮದು ಕೌನ್ಸಿಲಿಂಗ್ ನಡೀತದಂತಂದರೆ ದಲ್ಲಿ ನಡೀತದೆ, ಬಿಟ್ಟು ಯಾವುದೇ ಒಂದು ವೆಬ್ಸೈಟಲ್ಲಿ ನಡೆಯಲ್ಲ. ಓಕೆ, ಆ್ಯಂಡ್ ಅವರೇ ಹೇಳಿದರು ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT BPO ಈ ಎಲ್ಲ ಕೋರ್ಸ್ಗಳನ್ನು ದಲ್ಲಿ KCET ಅಪ್ಲಿಕೇಶನ್ ಹಾಕುವಾಗ ಇದನ್ನು ಹಾಕಬೇಕು. ಬಟ್ ಏನಂತಂದರೆ BPO BPT ಅಲೈಡ್ ಹೆಲ್ತ್ ಸೈನ್ಸಸ್ಗೆ KCET ಎಕ್ಸಾಮ್ ಮ್ಯಾಂಡೇಟರಿ ಇಲ್ಲ, ನೆನಪಿರ್ಬೇಕು. ಓಕೆ, ಇಟ್ ಮೀನ್ಸ್ ನಿಮ್ಗೆ ಏನಪ್ಪ ಅಂತಂದರೆ KCETಲಿ ನಿಮಗೆ ಎಕ್ಸಾಮ್ ಏನು ಮ್ಯಾಂಡೇಟರಿ ಇಲ್ಲ ಅಂತ ತಕ್ಷಣ ನಿಮಗೆ ಒಂದು PUC ಪರ್ಸೆಂಟೇಜ್ ಮೇಲೆ ಒಂದು ರ್ಯಾಂಕ್ ಬರಬೇಕು. ಆ್ಯಕ್ಚುಲಿ ನಾವು ಏನಪ್ಪ ಅಂತಂದರೆ ಅದನ್ನ ಟಿಕ್ ಮಾಡಿರಬೇಕು. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ, ಲೈಕ್ ನಾನು ಇವಾಗ ವೆಬ್ಸೈಟಲ್ಲಿ ಇದ್ದೀನಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಸ್ವಲ್ಪ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊತೀನಿ. ಓಕೆ, ಆನ್ ಮಾಡಿಕೊಂಡೆ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೋ ಇಲ್ಲಿ ಬಂದು ಫಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು CET ಬರುವಂಥ ಇಂಜಿನಿಯರಿಂಗು ಎಲ್ಲನೂ ಕ್ಲಿಕ್ ಮಾಡ್ಕೊಂಡಿರ್ತೀರ. ಬಟ್ ಅದೇ ಟೈಮ್ ಒಳಗೆ ನೀಟು ಎಲ್ಲನೂ ಇದು ಮೆಡಿಕಲ್ ಎಲ್ಲನೂ ಟಿಕ್ ಮಾಡ್ಕೊಂಡಿರ್ತೀರ. ಎಟ್ ಎ ಟೈಮ್ ನೀವು ಕೂಡ ಆ ಟೈಮ್ ಒಳಗೆ ನೀವು ಏನಪ್ಪ ಅಂದರೆ BPO ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, BPO BPT AHS ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮದು ಕೂಡ ಇವತ್ತೊಂದು ರ್ಯಾಂಕ್ ಲಿಸ್ಟ್ ಅನ್ನೋದು ಬಂದಿರ್ತದೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ನಿಮ್ದು ರ್ಯಾಂಕ್ ಒಬ್ಬೊಬ್ರದ್ದು ಬಂದಿಲ್ಲ, ಒಬ್ಬೊಬ್ರದ್ದು ಬಂದೈತೆ ಅಂತಂದರೆ ಒನ್ ಟೈಮ್ ನೀವೇನು ಮಾಡಿರಿ, ಓಕೆ ಫಾರ್ಮ್, ಓಕೆ ಪದೇ ಹೇಳ್ತಿದ್ದೆ ಬರೋದು, ಅದು ಎಲ್ಲಿದೆ ಫೈಲ್ ಅಂತಂದರೆ ಇಲ್ಲಿ ನೋಡಿರಿ. ಫಸ್ಟ್ ಆಫ್ ಆಲ್ ಇಲ್ಲಿ ದಲ್ಲಿ ಬಂದಾಗ ಇಲ್ಲಿ ಸದ್ಯಕ್ಕೆ ನೋಡಿರಿ, ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO ಅಂತ ಏನು ಕಾಣಿಸ್ತದ, ಈ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೊಂದು PDF ಓಪನ್ ಆಗುತ್ತೆ. ಬರೋಬ್ಬರಿ ಏನಂತಂದರೆ ಈ ಒಂದು PDF 1777 ಪೇಜಸ್. ಓಕೆ ಯಪ್ಪ, ಇಷ್ಟೊಂದು ದೊಡ್ಡ PDF ಏನಕ್ಕೆ ಅವರು ಕೇದವರು ಇದರಲ್ಲಿ ಬಿಡಬೇಕಿತ್ತು. ಓಕೆ, ಅವ್ರು ಕೆಲಸ ಮುಗಿಸಿ ಇಲ್ಲ ಅಂತಂದು ಎಷ್ಟೋ ಜನ ಹೇಳ್ತಿದ್ದಾರೆ, ಇಲ್ಲ ರೀಸೆಂಟ್ ಇನ್ನೊಮ್ಮೆ ಬಿಡ್ತಾರೆ ಅಂತಂದು. ಬಿಡ್ಬೋದು, ಆ್ಯಕ್ಚುಲಿ ಇದನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತ ಹೇಳಿದಾರೆ, ಬಟ್ 90% ಇದೆ. ಓಕೆ, ಇಲ್ಲಿ ನೋಡ್ರಿ, ಇಷ್ಟೊಂದೆಲ್ಲ ಕುಂತು ಅವ್ರು ವರ್ಕ್ ಮಾಡಿ PDF ಬಿಡೋಂಗಿತ್ತಂದರೆ ಅಂದರೆ ಫೇಕ್ ಅನ್ನೋದಾಗಿತ್ತು ಅಂತಂದರೆ, ಅಂದರೆ ಅರ್ಧಂಬರ್ಧ ಆಗಿತ್ತು ಅಂತಂದರೆ ಇಷ್ಟೊಂದೆಲ್ಲ ಏನಕ್ಕೆ ವರ್ಕ್ ಮಾಡಬೇಕಿತ್ತು ಅವರು. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ, ಇದು ಏನು ಕೂಡ ತಪ್ಪಿಲ್ಲ, ಎಲ್ಲನೂ ಕೂಡ ಕರೆಕ್ಟಾಗೇ ಅದ. ಬಟ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಎಷ್ಟೋ ಜನಕ್ಕೆ ನಮ್ಮ ನೇಮ್ ಇಲ್ಲ, ನಮ್ಮ CET ನಂಬರ್ ತಪ್ಪಿದೆ ಅಂತ ಹೇಳ್ತಿದ್ರಿ. ಓಕೆ, ನಿಮ್ಮ CET ನಂಬರ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೀನಿ, ಏನಕ್ಕೆ ನಿಮ್ಮ CET ನಂಬರ್ ತಪ್ಪಿದೆ ಏನಂತಂದು. ಆ್ಯಂಡ್ ಅದು CET ನಂಬರ್ ಅಂದರೆ ಎಲ್ಲಿ ಇರುತ್ತೆ ಏನು, ಎಷ್ಟೋ ಜನ ಕನ್ಫ್ಯೂಷನ್ ಎಲ್ಲಿದ್ದೀರಾ, ಅದ್ರ ಬಗ್ಗೆನೂ ನಾನು ಡೀಟೇಲ್ಸಾಗಿ ನಿಮ್ಗೆ ಹೇಳ್ಬೇಕಂತಂದು ಈ ವಿಡಿಯೋ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಳಿ ಫಸ್ಟ್. ಓಕೆ, ಅಪ್ಲಿಕೇಶನ್ ಫಾರ್ಮ್ ತೊಗೊಂಡಾಗ ನೀವು ಟಿಕ್ ಮಾಡ್ಕೊಂಡಿದ್ರ ಅಲ್ಲೂ ಇದು BPT BPO ಅಲೈಡ್ ಹೆಲ್ತ್ ಸೈನ್ಸ್ ಮಾಡ್ಕೊಂಡಿದ್ದೀರಾ ಇಲ್ಲ ನೋಡ್ಕೋರಿ. ಇನ್ ಕೇಸ್ ನೀವೇನಾದರೂ ಟಿಕ್ ಮಾಡ್ಕೊಂಡು ಅದರಲ್ಲಿ ಏನೂ ತೋರಿಸಿಲ್ಲ ಅಂತಂದರೆ ಡೋಂಟ್ ಬಾದರ್ ಅಬೌಟ್ ಇಟ್. ಓಕೆ, ನಿಮಗೆ BPT BPO ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಸಿಗಲ್ಲ ಅಷ್ಟೇ. ಓಕೆ, ಅದು ಇಲ್ಲ ಅಂದ ತಕ್ಷಣ ಬೇರೆ ಏನೂ ಇಲ್ಲ ಅಂತ ಅರ್ಥ. ನೀವು ಬೇಕಾದ್ರೆ ಬೇರೆ ಅದ್ರ ನೋಡ್ಕೋರಿ ಏನೇನೆಲ್ಲ ಕೊಟ್ಟಿರ್ತಾರೆ. ನೀವು ಇಂಜಿನಿಯರಿಂಗ್ ಎಲಿಜಿಬಲ್ ಇದ್ದೀರಾ, BS ನರ್ಸಿಂಗ್ ಎಲ್ಲ ರ್ಯಾಂಕ್ ಎಲ್ಲ ಬಂದಿದೆ ನೋಡಿರಿ, ನಿಮ್ಮದು KCET ರ್ಯಾಂಕ್ ಎಲ್ಲ ಬಂದಿದೆ ಅಲ್ವಾ. KCET ರ್ಯಾಂಕ್ ಬಂದಿದೆ ಅಂದ ತಕ್ಷಣ ಅವಾಗೆಲ್ಲನೂ ಕೂಡ ಎಲಿಜಿಬಿಲಿಟಿ ಇದ್ದೀರಾ. ಓಕೆ, ಯಾವುದಾದ್ರೂ ಕೋರ್ಸ್ ತೊಗೊಳಕ್ಕೆ. ಬಟ್ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಇವನ್ನ ಅಷ್ಟೇ ಇಲ್ಲ ಅಷ್ಟೇ ಸದ್ಯಕ್ಕೆ. ಓಕೆ, ಎಲ್ಲರೂ ಕೂಡ ಗಾಬರಿಗಿದ್ದಾರೆ, ಇಲ್ಲಿ ಇದರಲ್ಲಿ ನೇಮ್ ಬಂದಿಲ್ಲ ಅಂದರೆ ನಮಗೆ ಏನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ ಅಂತಂದು. ಸೊ ಡೋಂಟ್ ವೆರಿ, ಅದೇ ಇದು 3 ಕೋರ್ಸ್, ಈ 3 ಅಂದರೆ ಇದರ ಸಬ್ ಕೋರ್ಸಸ್ ಬರ್ತವೆ ಬಿಡಿ. ಈಗ ಅಲೈಡ್ ಹೆಲ್ತ್ ಸೈನ್ಸು BPT BPO ಇವು ಕೋರ್ಸ್ಗಳಿಗೆ ಮಾತ್ರ ಇದು ಮೆರಿಟ್ ಪಟ್ಟಿ ಅಂತ ಅರ್ಥ. ಓಕೆ, ಇವರು KCET ಬರೆದಿಲ್ಲ. ಓಕೆ, KCET ಬರೆದಿಲ್ಲ ಅಂದ ತಕ್ಷಣ ಅವ್ರಿಗೆ ಹಾಲ್ ಟಿಕೆಟ್ ಯಾವ ರೀತಿ ಬರ್ತದೆ. ಓಕೆ, ಹಾಲ್ ಟಿಕೆಟ್ ಇನ್ನೇ ಇಲ್ಲ ಅಂದ ತಕ್ಷಣ ಹಾಲ್ ಟಿಕೆಟ್ ಎಲ್ಲರೂ ಏನು ಮಾಡ್ತಿದ್ದಾರೆ, CET ನಂಬರ್ ಅಂದ ತಕ್ಷಣ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಇದನ್ನು CET ನಂಬರ್ ಅಂತ ತಿಳ್ಕೊಂಡು ಅದನ್ನೇ ಏನು ಮಾಡ್ತಿದ್ದಾರೆ, ಹಾಲ್ ಟಿಕೆಟ್ ತೊಗೊಂಡು ನೋಡ್ತಿದ್ದಾರೆ. ಆ್ಯಂಡ್ ನಾನು ಕೂಡ ಮೊದಲು ಹಂಗೆ ಅಂದ್ಕೊಂಡೆ, ಬಟ್ ಹಾಲ್ ಟಿಕೆಟ್ ತೊಗೊಂಡೇ ಗೊತ್ತಾಯಿತು ಇಲ್ಲಿ ಹಾಲ್ ಟಿಕೆಟೇ ಬೇರೆ, ಅಲ್ಲಿಂದೇ ಬೇರೆ. ಆ್ಯಂಡ್ ಇನ್ನೊಂದು ಎಷ್ಟೋ ಹುಡುಗರದು ಹೇಳಿದೆ ನಾನು, BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಅವ್ರಿಗೆ KCET ಮ್ಯಾಂಡೇಟರಿ ಇಲ್ಲ, ಕೆಲವೊಬ್ಬರು CET ಏನು ಬರದೇ ಇಲ್ಲ, ಬಟ್ ಅವರು ಕೂಡ ರ್ಯಾಂಕ್ ಲಿಸ್ಟ್ ತೋರಿಸ್ಬೇಕಲ್ವಾ. ಸೊ ಹಂಗಾಗಿಬಿಟ್ಟು ಹಾಲ್ ಟಿಕೆಟ್ ಅಲ್ಲ ಇದು ಅಂತ ಅವಾಗ ಗೊತ್ತಾಯಿತು. ಆ್ಯಂಡ್ ಇದೇನಪ್ಪ ಹಂಗಾದರೆ ಇದು ಎಲ್ಲಿದೆ ಬಂತು ಇದು CET ನಂಬರು. ಓಕೆ, ಇದ್ರ ಬಗ್ಗೆನೇ ಹೇಳ್ಬೇಕಂತ ವಿಡಿಯೋ ಮಾಡ್ತಿರೋದು. ನೋಡಿ, ನೀವು ಯಾರೆಲ್ಲ ಟಿಕ್ ಮಾಡ್ಕೊಂಡಿದ್ದೀರೋ ಅಪ್ಲಿಕೇಶನ್ ಹಾಕುವಾಗ ಎಲ್ಲರದ್ದು ಕೂಡ ಬಂದೈತೆ. ಓಕೆ, ಯಾರೆಲ್ಲ ಟಿಕ್ ಮಾಡ್ಕೊಂಡಿಲ್ಲ ಅವ್ರದ್ದೆಲ್ಲ ಬಂದಿಲ್ಲ. ಇನ್ ಕೇಸ್ ನೀವು ಅಲ್ಲಿ ಟಿಕ್ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ಬಂದಿಲ್ಲ ಅಂತಂದರೆ
ಮೇ ಬಿ ಇನ್ನೂ ಕೂಡ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತ ಹೇಳಿದ್ರೆ ಇನ್ನೊಂದು ಟೈಮ್ ಫೈನಲ್ ಆಗಿ ಬರ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಇಲ್ಲಿ ಕೇಸ್ ಇದ್ದರೂ ಕೂಡ ನೀವು ಚೆಕ್ ಮಾಡ್ಕೊಳಕ್ಕೆ ಬರ್ತಿರಲ್ಲ ಒನ್ ಟೈಮ್. ಓಕೆ, ನೀವೇ ತಪ್ಪು ಮಾಡ್ತಿರ್ಬೋದು. ಮೇ ಬಿ ಸರ್ಚಿಂಗ್ ಕೊಡ್ರಿ, ನೀವು ಸಿ ಇ ಟಿ ನಂಬರ್ ಸರ್ಚ್ ಮಾಡೋಕೆ ಹೋಗ್ಬೇಡ್ರಿ. ಪದೇ ಹೇಳ್ತೀನಿ, ನಿಮ್ಮ ಹಾಲ್ ಟಿಕೆಟ್ ನಂಬರ್ ತೊಗೊಂಡು ಲಾಸ್ಟ್ 3 ನಂಬರ್ಸು ಅದನ್ನು ಬೇಡ. ಸಿ ಇ ಟಿ ನಂಬರ್ ಅಲ್ಲ. ಓಕೆ, ಸಿ ಇ ಟಿ ನಂಬರ್ ಚೆಕ್ ಮಾಡೋದು ಅದು ಏನಕ್ಕೆ ಸಿ ಇ ಟಿ ನಂಬರ್ ಅಂತ ಕೊಟ್ಟವ್ರೆ ಅಂತಂದರೆ ಇಲ್ಲಿ ಫೈನಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಈ ಸಿ ಇ ಟಿ ನಂಬರ್ ಏನಕ್ಕೆ ಕೊಟ್ಟವ್ರು ಅಂತಂದರೆ ಇದು ಸಿ ಇ ಟಿ ನಂಬರ್ ಬಂದುಬಿಟ್ಟು ಒಂದು ನೆನ್ಪಿಟ್ಕೋಬೇಕು, ಇದು ನಿಮಗೆ ಒಂದು ಸಿ ಇ ಟಿ ನಂಬರ್ ಅವರೇ ಕೇದವ್ರು ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ನಾವು ಕೂಡ ಈಗ 3 years ಬ್ಯಾಕ್ ಓಕೆ ನಮಗೂ ಕೂಡ ಏನಿತ್ತಂದ್ರೆ ಇದೇ ಒಂದು ಸಿಚುವೇಶನು 3 years ಬ್ಯಾಕ್ ಏನಿತ್ತಂತಂದರೆ BSc ನರ್ಸಿಂಗ್ ವಿತೌಟ್ ಸಿ ಇ ಟಿ ಯಾವುದು ಕೂಡ ಸಿ ಇ ಟಿ ಇದ್ದಿದ್ದಿಲ್ಲ. PUC ಪರ್ಸೆಂಟೇಜ್ ಮೇಲೆ ಕೊಟ್ಟಿದ್ರು. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಸಿ ಇ ಟಿ ಎಕ್ಸಾಮ್ ಬರ್ದಿದ್ದಿಲ್ಲ, ನಾವು ಬರ್ದಿದ್ವಿ. ನಮಗೆ ಸಿ ಇ ಟಿ ನಂಬರ್ ಏನಂತ ಗೊತ್ತಿತ್ತು, ಬಟ್ ನಮ್ಮ ಫ್ರೆಂಡ್ಸ್ಗೆ ಸಿ ಇ ಟಿ ನಂಬರ್ ಬೇಕಲ್ವಾ. ಸೊ ಇಲ್ಲಿ ಏನಾಗುತ್ತಂತಂದರೆ ನಿಮಗೆ ಒಂದು ಕೂಡ ಸಿ ಇ ಟಿ ನಂಬರ್ ಇಲ್ಲ, ಬಟ್ ಇಲ್ಲಿ ಏನಕ್ಕೆ ಸಿ ಇ ಟಿ ನಂಬರ್ ಬಂತಂದರೆ ಕೇದವರೇ ಒಂದು ಸಿ ಇ ಟಿ ನಂಬರ್ ಕೊಡ್ತಾರೆ. ಇದು ಏನಕ್ಕಪ್ಪ ಸಿ ಇ ಟಿ ನಂಬರ್ ಕೊಡಬೇಕು, ಹಂಗೆ ಬಿಟ್ಟು ಹಾಕಿದ್ದಿಲ್ಲ ಅಂತ ನೀವು ಅನ್ಬೋದು. ನಾಳೆ ನಿಮಗೆ ಅಡ್ಮಿಷನ್ ಆಗೋವಾಗ ಇದು ಬೇಕಾಗುತ್ತೆ. ಅಡ್ಮಿಷನ್ ಆರ್ಡ್ರಲ್ಲಿ ಏನಿರ್ತದಂದರೆ ಈ ಸಿ ಇ ಟಿ ನಂಬರ್ ಅನ್ನೋದು ಇರ್ತದೆ. ಓಕೆ, ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ನೋಡ್ಕೊಂಡು ಬಂದಿರ್ಬೋದು. ಈಗ ಇಲ್ಲ ಹಾಲ್ ಟಿಕೆಟಲ್ಲಿ ಇದೆಯಲ್ಲ ಆ ಸಿ ಇ ಟಿ ನಂಬರ್ ಅಂತೆ ಅದನ್ನು ಹಾಕ್ಬೇಕಂತ, ಅದು ಹಾಕಿದರೆ ಸಿ ಇ ಟಿ ನಂಬರೇ ಒಂದು ತೋರಿಸ್ತಾ ಇದೆ, ನಮ್ಮ ನೇಮೇ ಒಂದು ಕಡೆ ತೋರಿಸ್ತಾ ಇದೆ ಅಂತಂದು ಕನ್ಫ್ಯೂಷನ್ ಆಗಬೇಡ್ರಿ. ಸೊ ಇದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸಿ ಇ ಟಿ ನಂಬರ್ ಅಂತಂದರೆ ನಿಮ್ಮದು KCET ಹಾಲ್ ಟಿಕೆಟಲ್ಲಿರುವಂಥ ಸಿ ಇ ಟಿ ನಂಬರ್ ಅಲ್ವೇ ಅಲ್ಲ. ಓಕೆ, ನಿಮಗೆ ಕೇದವರು ಒಂದು ಸಿ ಇ ಟಿ ನಂಬರ್ ಪ್ರೊವೈಡ್ ಮಾಡಿದಾರೆ. ಈ ಸಿ ಇ ಟಿ ನಂಬರ್ ಏನಕ್ಕೆ ಬೇಕಂತಂದರೆ ನಾಳೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಏನು ಬರ್ತದೆ ಅದರಲ್ಲಿ ಈ ಸಿ ಇ ಟಿ ನಂಬರ್ ಇರ್ತದೆ, ಇದು ಇರಬೇಕು. ಸೊ ಹಂಗಾಗ್ಬಿಟ್ಟು ಅವ್ರಿಗೆ ಇದನ್ನ ಸಪ್ರೇಟಾಗಿ ನಿಮ್ಗೆ ಒಂದು ಡೆಮೋ ಬೇಕು ಅವ್ರಿಗೆ. ಸೊ ಹಂಗಾಗ್ಬಿಟ್ಟು ಸಿ ಇ ಟಿ ನಂಬರ್ ಎಲ್ಲರೂ ಕೂಡ ಪ್ರೊವೈಡ್ ಮಾಡಿದಾರೆ. ಅವ್ರು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿಬಿಟ್ಟು AA110 ನೋಡ್ರಿ, ಬೇಕಾದ್ರೆ A110 ಬರೀ ಹಿಂಗೆ ಬಿಟ್ಟಿಲ್ಲ, AB ಓಕೆ GA ಈ ಥರ ಮಾಡಿದ್ದಾರೆ. ಓಕೆ, ಸ್ವಲ್ಪ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಬರೋಕ್ಕೆ ಸಿ ಇ ಟಿ ನಂಬರ್ ಅವರೇ ಕೊಟ್ಟಿದ್ದಾರೆ. ಇದೊಂದು ತಲೆಯಲ್ಲಿರಲಿ. ಆ್ಯಂಡ್ ನೀವು ಸರ್ಚ್ ಮಾಡುವಾಗ ಏನು ಮಾಡಿರಿ ಅಂತಂದರೆ ಮೇಲ್ಗಡೆ ಸರ್ಚಲ್ಲಿ ಬಾರಲ್ಲಿ ನಿಮ್ಮ ಒಂದು ನೇಮ್ನ ಸರ್ಚ್ ಮಾಡಿರಿ. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲೇನು ನೋಡಿರಿ, ನಾನು ಮೇಲ್ಗಡೆ ಏನು ಮಾಡಿದ್ದೀನಿ, ಒಬ್ಬ ಸ್ಟೂಡೆಂಟ್ಸು ನನಗೆ ಹೇಳ್ದ, ಅಣ್ಣ ನನ್ನ ಸಿ ಇ ಟಿ ನಂಬರ್ ಹೇಳ್ತೀನಿ ಸರ್ಚ್ ಮಾಡಂದ, ಬಟ್ ಸಿ ಇ ಟಿ ನಂಬರ್ ಬೇಡಪ್ಪ ನಿನ್ನ ನೇಮ್ ಹೇಳಂದೆ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಹಾಕ್ರ. ಮತ್ತು ಸುಭಾಷ್ ಅಂದ ತಕ್ಷಣ ನಾನು ರಿಯಾಕ್ಟ್ ಮಾಡಿದೆ. ನಿಮ್ಮ ಸುಭಾಷ್ ಮುಂದ್ಗಡೆ ಏನಿದೆ ನಿಮ್ಮ ಮನೆ ಫುಲ್ ನೇಮ್ ಹೇಳಂದೆ. ಅದಕ್ಕೆ ಅವನು ಏನು ಹೇಳ್ದ, ಸೇಮ್ ನಿಮ್ಮ ನೇಮ್ ಅಪ್ಲಿಕೇಶನ್ ನೇಮ್ ಏನಿದೆಯೋ ನಾ ಪದೇ ಮೆನ್ಷನ್ ಮಾಡ್ತಿದ್ದೀನಿ ಅಪ್ಲಿಕೇಶನ್ ಅಂತ, ಹಾಲ್ ಟಿಕೆಟ್ ಎಲ್ಲ. ಓಕೆ, ಅಪ್ಲಿಕೇಶನಲ್ಲಿ ಏನು ನೇಮ್ ಇದೆ ಕರೆಕ್ಟಾಗಿ ಏನಿದೆ ಅದನ್ನು ಫುಲ್ ಹೇಳಂತ ಹೇಳಿದೆ. ಸೊ ಅಣ್ಣ ಹೇಳ್ತೀನಿ ನೋಡು, ಸ್ಪೆಲ್ಲಿಂಗು ಸುಭಾಷ್ ಮತ್ತು ದೊಡ್ಡ ಮನಿ ಕರೆಕ್ಟ್, ಮತ್ತು ದೊಡ್ಡ ಮನೆ ಅಲ್ಲ ದೊಡ್ಡ ಮನೆ, ಮತ್ತು ಸುಭಾಷ್ SHನೂ ಅಲ್ಲ, ಕರೆಕ್ಟ್ ಸ್ಪೆಲ್ಲಿಂಗು ಕೂಡ ಕೇಳಿದೆ. ಕರೆಕ್ಟಾಗಿ ಒಂದು ಸ್ಪೆಲ್ಲಿಂಗು ಕೂಡ ಹೊಡೆದಿದ್ದೀನಿ ನಾನು. ಇಲ್ಲಿ ನೋಡ್ರಿ ನೀವು, ಫೈನಲ್ ಆಗಿ ಒಂದು ರಿಸಲ್ಟ್ ಏನಪ್ಪ ಅಂತಂದರೆ ಸುಭಾಷ್ ದೊಡ್ಡ ಮನೆ ಅನ್ನೋದು ಒಂದು ಸಿಕ್ಕತ್ತ. ಅವನು ನೋಡ್ತಿರ್ಬೋದು, ಅವನದು ರ್ಯಾಂಕ್ ಬಂದೈತೆ 1,23,000. ಇದು ಯಾವುದಪ್ಪ ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ದು. ಇದು BPO ನೋಡ್ಬೋದು 65,000 ಇದೆ. ಬೇಕಾದ್ರೆ ನೋಡ್ರಿ, ಮತ್ತು ನೀವು ಫಸ್ಟಿಗೆ ಮೇಲ್ಗಡೆ ಹೋಗಿ ನೋಡ್ಕೋರಿ ಯಾವ್ಯಾವ್ದು ರ್ಯಾಂಕು ಏನು ಅಂತಂದು. ಯಾಕಂತಂದರೆ ಅದು ಸಪ್ರೇಟಾಗಿ ಬಿಟ್ಟವ್ರೆ, ಅಂದರೆ ಎಲ್ಲನೂ ರ್ಯಾಂಡಮ್ ಆಗಿ ಬಿಟ್ಟಿಲ್ಲ. ಅಲೈಡ್ ಹೆಲ್ತ್ ಸೈನ್ಸಿಗೆ ಒಂದು ರ್ಯಾಂಕು, BPT ಸಪ್ರೇಟಾಗಿ ಬಿಟ್ಟಾರೆ. ಬೇಕಾದ್ರೆ ನೋಡ್ರಿ, BPT ಅಲೈಡ್ ಹೆಲ್ತ್ ಎರಡೂ ಸೇರಿಬಿಟ್ಟು ಒಂದು ರ್ಯಾಂಕ್ ಬಂದರೆ BPOದಲ್ಲಿ ಮತ್ತು ಸಬ್ ಕೋರ್ಸಸ್ ಜಾಸ್ತಿ ಬರ್ತಾವೆ. ಸೊ ಹಂಗಾಗ್ಬಿಟ್ಟು ಇದಕ್ಕೆ ಒಂದು ರ್ಯಾಂಕ್ ಸಪ್ರೇಟ್ ಬಿಟ್ಟಾರೆ. ಸೊ ಹಂಗಾಗ್ಬಿಟ್ಟು ಇನ್ನೂ ಕೂಡ ಕೆಲವೊಂದಿಷ್ಟು ಬ್ಲೈಂಡ್ ಆಗಿದಾವೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇನ್ನೂ ಕೂಡ ಎಷ್ಟೊಂದು ಗ್ಯಾಪ್ಸ್ ಇದಾವೆ. ಇಟ್ ಮೀನ್ಸ್ ಇದು ಏನು ತೋರಿಸ್ತಿದೆ ಅಂತಂದರೆ ಕಡೆಯಿಂದ ಇದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತ ಹೇಳಿದಾರೆ. ಇನ್ನೂ ಫೈನಲ್ ಆಗಿ ಬಿಟ್ಟಿಲ್ಲ ಅಂತ ಅರ್ಥ. ಬಿಡ್ತಾರೆ, ಇನ್ನೊಂದು ಟೈಮ್ ಬಿಡ್ತಾರೆ. ಇನ್ ಕೇಸ್ ಅವರಲ್ಲಿ ಇನ್ನೂ ಕೂಡ ಏನಾದರೂ ತಪ್ಪಿದ್ರೆ ಕೇದವ್ರು ಏನು ಮಾಡ್ತಾರೆ ಅಂತಂದ್ರೆ ರಿಯಲ್ ಒನ್ಸ್ ಓಕೆ ಒಂದು ಫೈನಲ್ ಒಂದು ಪಟ್ಟಿಯನ್ನು ಬಿಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇದು 90% ಇದೇ ಇರ್ತದೆ. ಇನ್ ಕೇಸ್ ಕೆಲವೊಂದಿಷ್ಟು ನೋಡಿ, ಈಗ ಖಾಲಿ ಕಾಣ್ತಿರ್ತಾವೆ. ಓಕೆ, ಇಲ್ಲಿ ನೋಡ್ರಿ, ಇಷ್ಟೊಂದು ಖಾಲಿ ಕಾಣಿಸ್ತಿದೆ ಅಂತಂದರೆ ನೀವು ತಿಳ್ಕೊಂಬಿಡ್ರಿ, ಇಷ್ಟೊಂದೆಲ್ಲ ಖಾಲಿ ಕಾಣಿಸ್ತಿದೆ ಅಂತಂದರೆ ಮೇ ಬಿ ಇವು ಸ್ಟೂಡೆಂಟ್ಸ್ 2 ಖಾಲಿ ಇದೆ. ಓಕೆ, ಇದು ಒಂದು ತುಂಬೈತೆ ಅಂತಂದರೆ ಇನ್ನೂ ಕೂಡ ಪೆಂಡಿಂಗಲ್ಲಿ ಇದೆ. ಇನ್ ಕೇಸ್ 3 ಬಾಕ್ಸ್ ಖಾಲಿ ಇತ್ತು ಅನ್ಕೋರಿ, ಅದು ಏನು ತೋರಿಸುತ್ತೆ, 3 ಬಾಕ್ಸ್ ಖಾಲಿ ಇತ್ತು ಅಂತಂದರೆ ಆ ಒಂದು ಸ್ಟೂಡೆಂಟ್ ಏನು ಮಾಡಿದಾನೆ ಅಂತಂದ್ರೆ BPO ಅಲೈಡೆನ್ಸಸ್ನ ಕ್ಲೇಮ್ ಅಂದರೆ ಟಿಕ್ ಮಾಡಿಲ್ಲ ಅಪ್ಲಿಕೇಶನ್ ಹಾಕುವಾಗ ಅಂತ ಅರ್ಥ ಮಾಡ್ಕೋಬೇಕು. ಇದಿಷ್ಟು ಸಿ ಇ ಟಿ ನಂಬರ್ ಬಗ್ಗೆ ನಿಮ್ಗಿರೋಂಥ ಡೌಟ್ಸು. ಇದು ಸಿ ಇ ಟಿ ನಂಬರ್ ಅಂದರೆ ನಿಮ್ದು ಹಾಲ್ ಟಿಕೆಟು ಅಲ್ಲ, ನಿಮ್ಮದು ಎಲ್ಲೂ ಅಲ್ಲ, ಅವರೇ ಕೇದವ್ರು ಪ್ರೊವೈಡ್ ಮಾಡಿದಾರೆ. ಅದು ನಿಮ್ಗೆ ಅಡ್ಮಿಷನ್ ಆರ್ಡ್ರ್ ಆಗ ಬರ್ತದೆ. ಇದು ಒಂದು ಮತ್ತೆ ಒಂದು ಮೆರಿಟ್ ಲಿಸ್ಟ್ ಬಿಡೋ ಸಾಧ್ಯತೆ ಜಾಸ್ತಿ ಐತೆ. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ನೇಮ್ ಸರ್ಚ್ ಮಾಡಿದ್ರು ಕೂಡ ಬರ್ತಾ ಇಲ್ಲ ಅಂತ. ನೀವು ನೋಡಿರಿ, ಹೇಳ್ತಿದ್ದೀನಿ, ಅಪ್ಲಿಕೇಶನ್ ಏನಿದೆ, ಅಪ್ಲಿಕೇಶನಲ್ಲಿ ಏನು ನೇಮ್ ಇದೆಯೋ ಫುಲ್ ಏನಿದೆ ನೋಡಿರಿ, ಅದನ್ನೇ ಅಷ್ಟನ್ನು ಕೂಡ ಟೈಪ್ ಮಾಡಿರಿ. ಸೊ ಸಾಧ್ಯ ಆದರೆ ಎಲ್ಲನೂ ಕೂಡ ಸರ್ಚ್ ಮಾಡಿರಿ. ಹಂಗಾದ್ರೆ ನಿಮ್ಗೆ ಕರೆಕ್ಟಾಗಿ ಒಂದು ಕ್ಲಾರಿಫೈ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸುಭಾಷ್ ದೊಡ್ಡಮನಿ ಅನ್ನೋರು ಎಷ್ಟು ಜನ ಇದ್ದಾರೆ ನೋಡಿ, 2 ಇದ್ದಾರೆ. ಓಕೆ, 2 ಇದಾವೆ, ಸುಭಾಷ್ ದೊಡ್ಡಮನಿ ಅದು 2 ಇದಾವೆ.
ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಹಂಗಾಗಿಬಿಟ್ಟು ಇಲ್ಲಿ ನೋಡ್ರಿ, ಈ ಸುಭಾಷ್ ದೊಡ್ಡಮನಿ ಹಿಂದ್ಗಡೆ ಒಬ್ಬನ ಯಾಕೂಬ್ ಅಂತ ಅದನ್ನ. ಈ ಒಂದು ಸ್ಟೂಡೆಂಟ್ಸು ಫಸ್ಟ್ಗೆ ಹೆಸರೇ ಯಾಕೂಬ್ ಅಂತ ಇದೆ, ಮುಂದ್ಗಡೆ ಹೊಡಿಗಲ್ಲ ಅವನು, ಯಾಕಂದರೆ ಅಷ್ಟೇ ಬಿಟ್ಬಿಡ್ತಾನೆ. ಆಮೇಲೆ ಅವನಿಗೆ ಎಷ್ಟೋ ಜನ ಬಂದುಬಿಡ್ತಾರೆ. ಸೊ ಹಂಗಾಗಿಬಿಟ್ಟು ಫುಲ್ ನೇಮ್ ಏನಿದೆಯೋ ಅಪ್ಲಿಕೇಶನ್ ನಂಬರಲ್ಲಿ ಅವ್ನು ಇದೇ ರೀತಿ ಬರ್ಸಿರ್ತಾನೆ. ಅವನು ಆ್ಯಕ್ಚುಲಿ ಯಾಕೂಬ್ ಸುಭಾಷ್ ದೊಡ್ಡಮನಿ ಅಂತಲೇ ಬರ್ಸಿರ್ತಾನೆ. ಸೊ ಹಂಗಾಗಿಬಿಟ್ಟು ಅವನಿಗೆ ಕರೆಕ್ಟ್ ನೇಮ್ ಸಿಗ್ತಾನೆ. ನೀವು ಕೂಡ ಅಪ್ಲಿಕೇಶನ್ನಲ್ಲಿ ಏನಿದೆಯೋ ನೇಮು ಅದನ್ನು ಫುಲ್ಲು ನೇಮ್ ಮಾಡಿರಿ ಸರ್ಚಲ್ಲಿ, ನಿಮ್ಮದು ಕೂಡ ನೇಮ್ ಬರ್ತದೆ. ಇನ್ ಕೇಸ್ ಬಂದಿಲ್ಲ ಅನ್ಕೋರಿ, ನೀವು ಅಪ್ಲಿಕೇಶನ್ ಫಾರ್ಮ್ ಚೆಕ್ಔಟ್ ಮಾಡ್ಕೊರಿ. ನಾನು BPT BP ಹಾಲಿಡೇಸ್ ಕ್ಲೇಮ್ ಅಂದರೆ ಟಿಕ್ ಮಾಡಿದ್ನಲ್ಲ ಅಂತಂದು, ಇಲ್ಲ ನೀವು ಟಿಕ್ ಮಾಡಿ ಇಲ್ಲಿ ನೇಮ್ ತೋರಿಸ್ತಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿರಿ. ಕೆದವರು ಇನ್ನೊಂದು ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಂತ ಅರ್ಥ. ಓಕೆ, ಆದಷ್ಟು ಇದು 90% ಇದೇ ಇರ್ತದೆ. ಮೆರಿಟ್ ಲಿಸ್ಟ್ ಅನ್ನೋಕ್ಕೆ ಇನ್ನೂ ಕೂಡ ಫೈನಲ್ ಆಗಿ ಅಷ್ಟೇನು ಚೇಂಜಸ್ ಇರೋಲ್ಲ. ಸರಿ, ಇದರ ತಕ್ಕನಾಗಿ ಇನ್ನೂ ಕೂಡ ರಿಲೇಟೆಡ್ ಏನಾದರೂ ಕಡೆಯಿಂದ ಅಪ್ಡೇಟ್ ಬರ್ತಿರ್ತಾವೆ ನಿಮಗೂ ಕೂಡ. ಅಲಾಂಗ್ ನೀವು KCET ಇಂಜಿನಿಯರಿಂಗು ಎಲ್ಲನೂ ಕೂಡ ಅಗ್ರಿ, B.Pharma, BS ನರ್ಸಿಂಗ್ ಏನಿದೆಯೋ ಇದ್ರ ಜೊತೆ ನಿಮ್ಮದು ಕೂಡ ಕೌನ್ಸ್ಲಿಂಗ್ ನಡೀತಿರ್ತದೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಸ್ಟೂಡೆಂಟ್ಸ್ ನೋಡ್ತಿದ್ರು ಹಾಲಿಡೇಸ್ ಸೈನ್ಸ್ BPT BP ಮಾಡೋರು, ನೀವು ಕೂಡ ನಮ್ಮ ಚಾನಲ್ ಅವಾಗ ನೋಡ್ತಾ ಇರಿ ಅಂತ ಹೇಳ್ತೇನೆ. ಯಾಕಂತಂದರೆ ನೀವು ಮಿಸ್ ಮಾಡಿಕೊಂಡ್ರೆ ನಿಮಗೆ ವೇಸ್ಟ್ ಅನ್ನು. ಓಕೆ, ನಾನು ಏನು ಯಾವಾಗಲೂ ನೋಡ್ರಿ ಅಂತ ಹೇಳಲ್ಲ, ಅಪ್ ಟು ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಮ್ಮ ಚಾನಲ್ ನೋಡ್ರಿ ಅಷ್ಟೇ. ಅದಾದ್ಮೇಲೆ ನೀವೇನಾದರೂ ಮಾಡ್ಕೊರಪ್ಪ. ಓಕೆ ಸರಿ, ಇದಿಷ್ಟು ಇವತ್ತಿನ ಅಪ್ಡೇಟು. ಇನ್ನೂ ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ಫ್ಯೂಷನಲ್ಲಿ ಇತ್ತಂದರೆ ಈ ವಿಡಿಯೋ ಶೇರ್ ಮಾಡಿರಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಒಂದು ಲೈಕ್ ಕೂಡ ಕೊಡೋದ್ರಿಂದ, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ. ಟೇಕ್ ಕೇರ್, ಬಾಯ್.